ನೀವೇನಾದ್ರೂ ಆಂಜನೇಯ ಸ್ವಾಮಿ ಭಕ್ತರಾಗಿದ್ರೆ ಈ ಕಥೆನ ಕೊನೆವರೆಗೂ ಕೇಳಿ. ಸೀತಮ್ಮ ಹಣೆಗೆ ಸಿಂಧೂರ ಇಟ್ಕೊಂತಿರ್ತಾರೆ. ಆಂಜನೇಯ ಸ್ವಾಮಿ ಬಂದ್ ಕೇಳ್ತಾರೆ, ಅಮ್ಮ ಏನಕ್ಕೆ ನೀವು ಹಣೆಗೆ ಸಿಂಧೂರ ಇಟ್ಕೊಂತಿರಲ್ಲ ಅಂತ. ಆಗ ಸೀತಮ್ಮ ಹೇಳ್ತಾರೆ, ಸಿಂಧೂರ ಇಡೋದ್ರಿಂದ ಶ್ರೀರಾಮನ ಮೇಲೆ ಪ್ರೀತಿ ಮತ್ತೆ ಅವರ ಆಯುಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದು ಕೇಳಿದ ಕೂಡ್ಲೆ ಆಂಜನೇಯ ಸ್ವಾಮಿ ಅವರು ಮೈ ತುಂಬಾ ಸಿಂಧೂರ ಹಾಕೊಂತಾರೆ. ಶ್ರೀರಾಮನ ಮುಂದೆ ಹೋಗ್ತಾರೆ. ಅದನ್ನ ಶ್ರೀರಾಮ ಅವರು ನೋಡಿ ತುಂಬಾ ಆನಂದ ಪಡ್ತಾರೆ. ನನ್ಗೋಸ್ಕರ ನೀನು ಮೈ ತುಂಬಾ ಸಿಂಧೂರ ಹಾಕೊಂಡಿದ್ಯಲ್ಲ ಅಂತ. ಆಗ ನಿನ್ಗೆ ಏನ್ ವರ ಹೇಳು ಕೊಡ್ತೀನಿ ಅಂತಾರೆ. ಆಂಜನೇಯ ಸ್ವಾಮಿ ಹೇಳ್ತಾರೆ, ಶ್ರೀರಾಮನ ಹೆಸರು ಎಲ್ಲಿರುತ್ತೋ ಅಲ್ಲಿ ನಾನಿರ್ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ವರ ಕೊಡ್ತಾರೆ. ಕೆಲವು ವರ್ಷ ಕಳಿಯುತ್ತೆ, ಯುದ್ಧ ಮಾಡ್ತಾರೆ, ರಾವಣನ ಸಂಹಾರ ಮಾಡ್ತಾರೆ, ಎಲ್ಲ ಮುಗಿಯುತ್ತೆ. ಕೊನೆಗೆ ರಾಮ ಅವರ ದೇಹನ ತ್ಯಜಿಸಿ ದೇವಲೋಕಕ್ಕೆ ಹೋಗ್ತಿರ್ತಾರೆ. ಹೋಗುವಂತ ಸಮಯದಲ್ಲಿ ಹೇಗೆ ಸಾಕ್ಷಾತ್ ಶಿವನ ಸ್ವರೂಪ ಇರುವಂತ ಆಂಜನೇಯ ಸ್ವಾಮಿನ ಬಿಟ್ಟೋಗೋದು ಅಂತ ಆಲೋಚನೆಯಲ್ಲಿ ಒಳಗಾಗ್ತಾರೆ. ಆಗ ಶ್ರೀರಾಮರು ಒಂದು ಉಪಾಯ ಮಾಡ್ತಾರೆ. ಕಾಲಿಂದ ಪಾತಾಳ ಲೋಕಕ್ಕೆ ಒಂದು ದಾರಿ ಮಾಡ್ತಾರೆ. ದಾರಿ ಮಾಡಿ ಆಂಜನೇಯ ಸ್ವಾಮಿನ ಕರೀತಾರೆ. ಕರೆದು ಹೇಳ್ತಾರೆ, ಈ